ಬರ್ರಿ ಇದು ಚಾಲೂ ಮಾಡೋಣ ಬಯಾಲಜಿ ಮ್ಯಾರಥಾನ್ದ 1ನೇ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್. ಅಲ್ಲಿ ಮೇಲೆ ಎಲ್ಲ ಚಾಪ್ಟರ್ಸ್ ಬರ್ತೀನಿ ರೀ, ಮತ್ತು ಅದಕ್ಕೆ ಪಾಸ್ ಮಾಡ್ಕೊಂಡು ಯಾವ ಚಾಪ್ಟರ್ ಮಾಡಿರಲ್ಲ ಯಾವ ಮಾಡಿಲ್ಲಲ್ಲ ಕಮೆಂಟ್ ಒಳಗೆ ಹಾಕಿರಿ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಪೋರೋಪೊಲಿನ್? ಇಟ್ ಈಸ್ ರೆಸಿಸ್ಟೆನ್ಸ್ ಟು ಎಂಜೈಮ್ಸ್, chemical acids and alkalines. It does not degrade by enzymes, acid and alkalines. It undergoes phosphorylations. 3 ಮಾರ್ಕ್ಸಿಗೆ ಕೇಳ್ತಾರೆ ರೀ, ಇಲ್ಲಾಂದ್ರೆ 2 ಮಾರ್ಕ್ಸಿಗೆ ಕೇಳ್ತಾರೆ ರೀ. 2 ಮಾರ್ಕ್ಸಿಗೆ ಕೇಳಿದ್ರೆ 2 ಬರೀದ್ರಿ. ಡ್ರಾ ಲೇಬಲ್ಡ್ ಡಯಾಗ್ರಾಮ್ ಆಫ್ 2 celled pollen grain ರೀ. ಒಂದು ವೆಜಿಟೇಟಿವ್ ಸೆಲ್ ರೀ, ಮತ್ತೊಂದು ಜನರೇಟಿವ್ ಸೆಲ್ ರೀ. ಡ್ರಾ ಲೇಬಲ್ ಡಯಾಗ್ರಾಮ್ ಆಫ್ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಅದಕ್ಕೆ ಡಯಾಗ್ರಾಮ್ ತೆಗೆದು ಅದಕ್ಕೆ ಒಂದು ಜರ ಲೇಬಲ್ ಮಾಡಿದ್ರಿ. ಮ್ಯಾಗ ಮೈಕ್ರೋಪೈಲರ್ ಪೋಲ, ಸಲಾಜಲ್ಲ ಪೋಲ ನೋಡ್ಕೊಂಡು ಇಷ್ಟು ಎಷ್ಟು ಬರ್ದೇನೆ ಅಟ್ಟ ನೋಡ್ಕೊರಿ. ಈ ಚಾಪ್ಟರ್ ಒಳಗೆ ಔಟ್ ಆಫ್ ಔಟ್ ತೆಗಿಬೋದು ರೀ. ಡ್ರಾ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮೊನೊಕಾಟ್ ಆ್ಯಂಡ್ ಡೈಕಾಟ್ ಎಂಬ್ರಿಯೋ. ಮತ್ತು ಡ್ರಾ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮೊನೊಕಾಟ್ ಸೀಡ್ ರೀ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಚಾಸ್ಮೋಗಮಸ್ ಆ್ಯಂಡ್ ಕ್ಲಿಸ್ಟೋಗಮಸ್ ಫ್ಲವರ್ಸ್. ಫ್ಲವರ್ಸ್ ವಿಲ್ ಓಪನ್ ರೀ, ಈಚೆಗಡೆ ಫ್ಲವರ್ಸ್ ವಿಲ್ ನೆವರ್ ಓಪನ್. ಫ್ಲವರ್ಸ್ ವಿಲ್ ಬ್ಲೂಮ್, ಫ್ಲವರ್ಸ್ ವಿಲ್ ನೆವರ್ ಬ್ಲೂಮ್. ಮತ್ತು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಗಿಟಿನಗಮಿ ಆ್ಯಂಡ್ ಜಿನಗಮಿ. ಇಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ ರೀ, ಆದ್ರೆ ನಾನು ಒಂದೇ ಬರ್ದೇನೆ ರೀ. ನೀವು ಇನ್ನೊಂದು ಡಿಫ್ರೆನ್ಸ್ ಕಮೆಂಟ್ ಒಳಗೆ ಹೇಳ್ರಿ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎಂಡೋಸ್ಪರ್ಮಿಕ್ ಆ್ಯಂಡ್ ನಾನ್ ಎಂಡೋಸ್ಪರ್ಮಿಕ್ ಸೀಡ್ ರೀ. ಎಂಡೋಸ್ಪರ್ಮ್ಸ್ ನರಿಷಸ್ ಎಂಬ್ರಿಯೋ ಸ್ಯಾಕ್ ಆಸ್ ವೆಲ್ as ಸ್ಟೋರ್ಸ್ ಫುಡ್ ರೀ. ಆ್ಯಂಡ್ ಈಚೆ ಕಡೆ ಎಂಡೋಸ್ಪರ್ಮಿಕ್ ನರಿಷಸ್ ಎಂಬ್ರಿಯೋ ಸ್ಯಾಕ್ ಬಟ್ ನಾಟ್ ಸ್ಟೋರ್ಸ್ ದ ಫುಡ್. ಎಕ್ಸಾಂಪಲ್ ಮೇಜ್ ರೈಸ್ ರೀ ಎಂಡೋಸ್ಪರ್ಮಿಕ್ಗೆ, ಮತ್ತು ನಾನ್ ಎಂಡೋಸ್ಪರ್ಮಿಕ್ಗೆ ಪಿ ಮತ್ತು ಬೀನ್ಸ್ ರೀ. ವಾಟ್ ಈಸ್ ಪೆರಿಸ್ಪರ್ಮ್? ರಿಮೇನರ್ ನ್ಯೂಸಲಸ್ ಪ್ರೆಸೆಂಟ್ ಇನ್ ದ ಸೀಡ್ ಈಸ್ ಕಾಲ್ಡ್ ಪೆರಿಸ್ಪರ್ಮ್. ಅದಕ್ಕೆ ಎಕ್ಸಾಂಪಲ್ ರೀ ಬನಾನಾ, ಯಾಕಂದ್ರೆ ಅದು ಸೀಡ್ಲೆಸ್ ಅಲ್ರಿ. ಬನಾನಾ ಅಲ್ಲ, ಸಾರಿ ಪೆಪ್ಪರ್ ರೀ, ಪೆಪ್ಪರ ಬೀಟ್. ವಾಟ್ ಆರ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್? ದ ಫ್ರೂಟ್ ಡೆವಲಪ್ ವಿದೌಟ್ ಫರ್ಟಿಲೈಸೇಷನ್, ಸಚ್ ಅ ಫ್ರೂಟ್ ಈಸ್ ಕಾಲ್ಡ್ ಪಾರ್ಥೆನೋಕಾರ್ಪಿಕ್. ಅದಕ್ಕೆ ಬನಾನಾ ಮತ್ತು ಗ್ರೇಪ್ಸ್ ಅದಕ್ಕೆ, ಯಾಕಂದ್ರೆ ಸೀಡ್ ಇಲ್ರಿ ಅದಕ್ಕೆ. ವಾಟ್ ಈಸ್ ಫಾಲ್ಸ್ ಫ್ರೂಟ್? ಇಫ್ ಅ ಫ್ರೂಟ್ ಡೆವಲಪ್ಸ್ ಅಲಾಂಗ್ ವಿತ್ ಓವರಿ other parts of flower, such a fruit is called false fruit. ಅದಕ್ಕೆ ಎಕ್ಸಾಂಪಲ್ ಆ್ಯಪಲ್, ಕ್ಯಾಶ್ಯೂ ನಟ್, ಸ್ಟ್ರಾಬೆರಿ. ವಾಟ್ ಈಸ್ ಅಪೋಮಿಕ್ಸಿಸ್? ಫಾರ್ಮೇಷನ್ ಆಫ್ ಸೀಡ್ ವಿದೌಟ್ ಫರ್ಟಿಲೈಸೇಷನ್ ಈಸ್ ಕಾಲ್ಡ್ ಅಪೋಮಿಕ್ಸಿಸ್. ಅದಕ್ಕೆ ಎಕ್ಸಾಂಪಲ್ ರೀ ಗ್ರಾಸಸ್, ಸನ್ಫ್ಲವರ, ಮಾರಿಗೋಲ್ಡ್. ವಾಟ್ ಈಸ್ ಪಾಲಿಎಂಬ್ರಾಯ್ನಿ? ಮೋರ್ ದೆನ್ ಒನ್ ಎಂಬ್ರಿಯೋ ಸೀಡ್ ಈಸ್ ಕಾಲ್ಡ್ ಪಾಲಿಎಂಬ್ರಾಯ್ನಿ. ಅದಕ್ಕೆ ಎಕ್ಸಾಂಪಲ್ ರೀ ಸಿಟ್ರಸ್ ಮೆಂಬರ್ ರೀ. ಎಂಬ್ರಿಯೋ ಸ್ಯಾಕ್ ಡೆವಲಪ್ಮೆಂಟ್ ಈಸ್ ಸೀಡ್ ಟು ಬಿ ಮೋನೋಸ್ಪರಿಕ್. ಗಿವ್ ರೀಸನ್ ಟೈಪ್ ಒಳಗೆ ಕೇರ್ ಅಂದ್ರೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಬಿಕಾಸ್ ಎಂಬ್ರಿಯೋ ಸ್ಯಾಕ್ ಡೆವಲಪ್ಸ್ ಫ್ರಮ್ ಓನ್ಲಿ ಒನ್ ಫಂಕ್ಷನಲ್ ಗ್ರೂಪ್ ಮೆಗಾಸ್ಪೋರ್. ಬಿಕಾಸ್ ಎಂಬ್ರಿಯೋ ಸ್ಯಾಕ್ ಡೆವಲಪ್ಸ್ ಫ್ರಮ್ ಓನ್ಲಿ ಒನ್ ಫಂಕ್ಷನಲ್ ಗ್ರೂಪ್ ಮೆಗಾಸ್ಪೋರ್. 15th one ರೀ. ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ precedes embryo development. Give reason. The main role of endosperm is to create a rich nutrient, fats and proteins that serves as a food for rapidly growing embryo. ತಿಳಿತಲ್ರಿ? Pollen grains are preserved very well as fossils. Give reason. Due to the presence of sporulin in their hard outer layer known as exine. Pollen grain ಮ್ಯಾಲಿನ ಲೇಯರ್ exine ರೀ. Due to the presence of sporopollen in their hard outer layer known as exine. Emasculation is not necessary step in artificial hybridization of maize because it is monoecious plant. ಅಟ್ಟ ಬರೋದ್ರೆ ಸಾಕ್ರಿ ಮುಂದೆ. ಆ್ಯಂಡ್ ಆಲ್ಸೋ ಮೇಸ್ ಪ್ಲಾಂಟ್ ಬಿಯರ್ ಯೂನಿಸೆಕ್ಷುವಲ್ ಫ್ಲವರ್. ಬರಂಗನ್ಸರಿ ಬರೀ ಇಲ್ಲದ ಬರಿಬೇಡ್ರಿ, ಬಿಕಾಸ್ ಇಟ್ ಈಸ್ ಮೊನೋಶಿಯಸ್ ಪ್ಲಾಂಟ್ ಬರೋದ್ರು ಸಾಕ್ರಿ. ಡಿಫೈನ್ ಸಿಂಗೇಮಿ ಆ್ಯಂಡ್ ಟ್ರಿಪಲ್ ಫ್ಯೂಷನ್. If one of the male gamete fuses with egg nucleus to form zygote called as syngamy. Triple fusion ಅಂದ್ರೆ ರೀ, other male gametes fuses with 2 polar nuclei to form primary endosperm nucleus is called triple fusion.
ಇನ್ 3 ಮಾರ್ಕ್ಸ್. ಅಷ್ಟಕ್ಕೂ ಎಲ್ಲ 2 ಮಾರ್ಕ್ಸ್ ಕೇಳ್ತಾರೆ ರೀ. ಈ ಮ್ಯಾಗಿಂದ ಏನು ನೋಡ್ತೀರಿ ಇನ್ 3 ಮಾರ್ಕ್ಸ್. ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಲನ್ ಬೇಸ್ಡ್ ಆನ್ ದ ಸೋರ್ಸ್ ಆಫ್ ಪೋಲನ್. ಆಟೋಗೆಮಿ, ಜಿಟೆನೋಗೆಮಿ, ಝೀನೋಗೆಮಿ 3 ನೋಡ್ಕೊಂಡ್ರೆ ಏನು ಬರ್ದೈತೆ ಅಷ್ಟ ಓದ್ಕೋರಿ ಸಾಕ್ರಿ. ಅಷ್ಟ ಬರೆದಿದ್ರಿ. ಲೀಸ್ಟ್ ನೋಡ್ರಿ ಅದು. ಲೀಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. ದ ನೋ ಅಟ್ರಾಕ್ಟೆಂಟ್ಸ್ ಫಾರ್ ಕಲರ್, ಸೆಂಟ್ ಆ್ಯಂಡ್ ನೆಕ್ಟರ್. ನೆಕ್ಟರ್ಗೆ ಕಲರ್ಗೆ ಸೆಂಟಿಗೆ ಅದು ಅಟ್ರಾಕ್ಟ್ ಆಗೋದಿಲ್ಲ ರೀ. ಇಟ್ ಇಸ್ ನಾನ್ ಡೈರೆಕ್ಷನಲ್. ಪೋಲನ್ ಗ್ರೇನ್ಸ್ ಆರ್ ಡ್ರೈ, ನಾನ್ ಸ್ಟಿಕ್ಕಿ, ಹೇರಿ ಕವರಿಂಗ್ಸ್. ಅಷ್ಟು ಬರೋದ್ರೆ ಸಾಕ್ರಿ ಅದು. ಲೀಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್. ಇನ್ಸೆಕ್ಟ್ ಅಟ್ರಾಕ್ಟ್ ಫ್ಲವರ್ ಕಲರ್ ಶೋಯಿ ಫ್ಲವರ್ಸ್. ಇನ್ಸೆಕ್ಟ್ ಫ್ಲವರ್ಗೆ ಫ್ಲವರ್ಸ್ ಕಲರ್ ಶೋಯಿ ಫ್ಲವರ್ಗೆ ಅಟ್ರಾಕ್ಟ್ ಆದತ್ರಿ. ಮೋಸ್ಟ್ ಆಫ್ ದ ಎಂಟೈರ್ ಫ್ಲವರ್ಸ್ ಎಮಿಟ್ಸ್ ನೆಕ್ಟರ್, ಸ್ವೀಟ್ ಶುಗರಿ ಜ್ಯೂಸ್ ರಿಚ್ ಇನ್ ಫ್ರಕ್ಟೋಸ್ ಟು ಅಟ್ರಾಕ್ಟ್ ನೆಕ್ಟರ್. ಫ್ಲವರ್ಸ್ ಒಂದಿರ್ತೈತೆ ರೀ ಶುಗರಿ ಟೈಪ್, ರಿಚ್ ಫ್ರಕ್ಟೋಸ್ ಟೈಪ್ ಬೆಲ್ಸ್ ಅಂತ ಬಿಡ್ತಾರೆ ರೀ. ಬಿಡ್ತಾವ್ರಿ ಅವ. ಮೋಸ್ಟ್ ಆಫ್ ಎಂಟೈರ್ ಫ್ಲವರ್ಸ್ emits pleasant smells to attract insects. It is modified proboscis helps to collect pollen grain and nectar. ಮತ್ತು explain pollination in Valsinaria. ಮತ್ತು explain pollination in Zosestra ಅದೊಂದು ಕೇಳ್ತಾರೆ ರೀ. Describe the steps involved in artificial pollination. ಸೆಲೆಕ್ಷನ್ ಆಫ್ ಪ್ಲಾಂಟ್ಸ್, ಎಮ್ಯಾಸ್ಕ್ಯುಲೇಷನ್, ಬ್ಯಾಗಿಂಗ್. ಎಮ್ಯಾಸ್ಕ್ಯುಲೇಷನ್ ಅಂದರೆ ಏನು ರೀ, ಬ್ಯಾಗಿಂಗ್ ಅಂದರೆ ಏನು ರೀ, ಇದೆಲ್ಲ ಬರೀಬೇಕು ರೀ. ವಾಟ್ ಆರ್ ಔಟ್ಬ್ರೀಡಿಂಗ್ ಡಿವೈಸಸ್? ಲೀಸ್ಟ್ 4 ಆಫ್ ದೆಮ್. ಎಲ್ಲ ಆನ್ಸರ್ ಎಲ್ಲ ಬರ್ದೇನೆ ರೀ. ನೀವು ಓದ್ಕೋದಷ್ಟೇ ರೀ. ಓದ್ಕೊಂಡು ಎಕ್ಸಾಮ್ದಾಗ ಪಟ್ನ ಬರೆದ ಬಿಡೋದು. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಯಂಗ್ ಮೈಕ್ರೋಸ್ಪೋರಾಂಜಿಯಮ್ ವಿತ್ ದ ಹೆಲ್ಪ್ ಆಫ್ ನೀಟ್ ಲೇಬಲ್ಡ್ ಡಯಾಗ್ರಾಮ್. ಡಯಾಗ್ರಾಮ್ ಅಟ್ ನೋಡ್ಕೊರಿ. ಎಲ್ಲ ಎಕ್ಸ್ಪ್ಲನೇಷನ್ ಮಾಡಬೇಡ್ರಿ. ಮಿಡಲ್ ಇರಟ್ 1-2 ಪಾಯಿಂಟ್ ಬರ್ರಿ. ಟೆಪೆಟ ಮಟ್ 1-2 ಪಾಯಿಂಟ್ ಬರ್ರಿ ಸಾಕ್ರಿ ಅದಟ್ಟ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೋರಾಂಜಿಯಮ್ ವಿತ್ ದ ಹೆಲ್ಪ್ ಆಫ್ ಲೇಬಲ್ಡ್ ಡಯಾಗ್ರಾಮ್. ಅದಷ್ಟು ಎಕ್ಸ್ಪ್ಲೇನ್ ಮಾಡಿಬಿಟ್ರಿ. ಫನಿಕಲ, ರ್ಯಾಪಿ, ಹೈಲಮ್ ಎಲ್ಲ ನೋಡ್ರಿ ಒಂದು ಸ್ವಲ್ಪ. ರೀಪ್ರೆಸೆಂಟ್ ದ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮೆಟೋಫೈಟ್ ಫ್ರಮ್ ಅ ಮೆಗಾಸ್ಪೋರ್. ಇದನ್ನು ನೋಡ್ಕೋರಿ. ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಮ್ಯಾಚೂರ್ ಎಂಬ್ರಿಯೋಸೈಕ್ ವಿತ್ ದ ನೀಟ್ ಲೇಬಲ್ಡ್ ಡಯಾಗ್ರಾಮ್. ಇಟ್ ವೆರಿ ಇಂಪಾರ್ಟೆಂಟ್ ಐತ್ರಿ ಇದು 5ನೇದ. ಭಾಳ ಸಲ ಕೇಳ್ಯಾರ ಎಕ್ಸಾಮ್ ಒಳಗೆ. ಹಿಸ್ಟರಿ ಮತ್ತು ಬಯಾಲಜಿ ಕಂಟೆಂಟ್ಗೆ ಮತ್ತು ಬಯಾಲಜಿ ಆನ್ಸರ್ಸ್ ಕ್ವಶನ್ ಆನ್ಸರ್ ಎರಡೂ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ.